ಭಾರತದಲ್ಲಿ ಚಿನ್ನದ ಬಿಕ್ಕಟ್ಟು ಆಮದು ಬಂದ್. ನಮಸ್ಕಾರ ವೀಕ್ಷಕರೇ, ನೀವು ಮುಂಬರುವ ದಿನಗಳಲ್ಲಿ ಚಿನ್ನ ಕೊಳ್ಳುವ ಪ್ಲಾನ್ ಮಾಡಿದ್ದೀರಾ ಅಥವಾ ಮನೆಯಲ್ಲಿ ಮದುವೆ ಸಮಾರಂಭಗಳಿದ್ದು ಬಂಗಾರ ಖರೀದಿಸಬೇಕಿದೆಯೇ? ಹಾಗಿದ್ರೆ ಈ ವಿಡಿಯೋ ನಿಮಗಾಗಿ. ಭಾರತದ ಚಿನ್ನದ ಮಾರುಕಟ್ಟೆಯಲ್ಲಿ ಈಗ ಒಂದು ದೊಡ್ಡ ಭೂಕಂಪವೇ ಸಂಭವಿಸಿದೆ. ಅಚ್ಚರಿಯ ವಿಷಯವೆಂದರೆ ಭಾರತಕ್ಕೆ ಹೊರದೇಶದಿಂದ ಬರುವ ಚಿನ್ನ ಮತ್ತು ಬೆಳ್ಳಿಯ ಆಮದು ಸಂಪೂರ್ಣವಾಗಿ ನಿಂತು ಹೋಗಿದೆ. ಬರೋಬ್ಬರಿ 13 ಟನ್ ಚಿನ್ನ ಬೆಳ್ಳಿ ಕಸ್ಟಮ್ಸ್ ಅಧಿಕಾರಿಗಳ ಕೈಯಲ್ಲಿ ಸಿಲುಕಿಕೊಂಡಿದೆ. ಇದರಿಂದ ಚಿನ್ನದ ಬೆಲೆ ಏರುತ್ತಾ ಮುಂದಿನ ದಿನಗಳಲ್ಲಿ ಬಂಗಾರ ಸಿಗಲ್ವಾ? ಇದರ ಹಿಂದೆ ಸರ್ಕಾರದ ಯಾವುದಾದ್ರೂ ಗುಪ್ತ ಪ್ಲಾನ್ ಇದೆಯಾ? ಎಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ವಿಡಿಯೋವನ್ನ ಕೊನೆವರೆಗೂ ನೋಡಿ. ಹಾಗೆ ಚಿನ್ನದ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಏನು ಕಮೆಂಟ್ ಮಾಡಿ. ಜೊತೆಗೆ ಈ ಮಾಹಿತಿಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡಿ. ವೀಕ್ಷಕರೇ, ಸದ್ಯದ ಪರಿಸ್ಥಿತಿ ನಿಜಕ್ಕೂ ಆತಂಕಕಾರಿಯಾಗಿದೆ. ಭಾರತದಲ್ಲಿ ಚಿನ್ನ ಮತ್ತು ಬೆಳ್ಳಿಯನ್ನ ಆಮದು ಮಾಡಿಕೊಳ್ಳುವ ಹಕ್ಕು ಕೇವಲ ಆಯ್ದ ಬ್ಯಾಂಕುಗಳಿಗೆ ಮಾತ್ರ ಇರುತ್ತದೆ. ಆದರೆ ಈಗ ರಾಯ್ಟರ್ಸ್ ವರದಿಯ ಪ್ರಕಾರ ಈ ಬ್ಯಾಂಕ್ಗಳು ಹೊಸ ಆರ್ಡರ್ಗಳನ್ನು ಮಾಡೋದನ್ನೇ ನಿಲ್ಲಿಸಿವೆ. ಕಾರಣ, ಈಗಾಗಲೇ ಆರ್ಡರ್ ಮಾಡಿ ಭಾರತಕ್ಕೆ ಬಂದಿರುವ 5 ಟನ್ ಚಿನ್ನ ಮತ್ತು 8 ಟನ್ ಬೆಳ್ಳಿ ಕಸ್ಟಮ್ಸ್ ಕ್ಲಿಯರೆನ್ಸ್ಗೆ ಸಿಗದೆ ವಿಮಾನ ನಿಲ್ದಾಣಗಳಲ್ಲಿ ಹಾಗೆಯೇ ಉಳಿದುಬಿಟ್ಟಿದೆ. ಹಳೆಯ ಸ್ಟಾಕ್ ಕ್ಲಿಯರ್ ಆಗದೆ ಹೊರತು ಹೊಸ ಆರ್ಡರ್ ಮಾಡಲು ಬ್ಯಾಂಕ್ಗಳು ತಯಾರಿಲ್ಲ. ಇದು ಕೇವಲ ವ್ಯಾಪಾರದ ವಿಷಯವಲ್ಲ, ಇದು ಇಡೀ ದೇಶದ ಆರ್ಥಿಕತೆಯ ಮೇಲೆ ಪರಿಣಾಮ ಬೀರುವ ದೊಡ್ಡ ಬೆಳವಣಿಗೆ. ಹಾಗಾದ್ರೆ ಇಷ್ಟೊಂದು ದೊಡ್ಡ ಬಿಕ್ಕಟ್ಟು ಸೃಷ್ಟಿಯಾಗಲು ಕಾರಣ ಏನು? ಯಾವುದಾದ್ರೂ ಹಗರಣವೇ? ಖಂಡಿತ ಇಲ್ಲ. ಇದರ ಹಿಂದೆ ಇರೋದು ಸರ್ಕಾರದ ಒಂದು ಸಣ್ಣ ಆಡಳಿತಾತ್ಮಕ ವಿಳಂಬ. ಪ್ರತಿ ವರ್ಷ ಏಪ್ರಿಲ್ ತಿಂಗಳ ಆರಂಭದಲ್ಲಿ ವಿದೇಶಿ ವ್ಯಾಪಾರ ಮಹಾನಿರ್ದೇಶನಾಲಯ ಅಂದ್ರೆ DGFT ತನ್ನ ಚಿನ್ನ ಆಮದು ಮಾಡಿಕೊಳ್ಳಲು ಯಾವೆಲ್ಲ ಬ್ಯಾಂಕ್ಗಳಿಗೆ ಅಧಿಕಾರ ಇದೆ ಎಂಬ ಪಟ್ಟಿಯನ್ನು ಬಿಡುಗಡೆ ಮಾಡಬೇಕಿತ್ತು. ಆದರೆ ಈ ಬಾರಿ ಏಪ್ರಿಲ್ ಅರ್ಧ ಕಳೆದ್ರೂ ಆ ಪಟ್ಟಿ ಇನ್ನೂ ಬಿಡುಗಡೆಯಾಗಿಲ್ಲ. ಹಳೆಯ ಪಟ್ಟಿಯ ಅವಧಿ ಮಾರ್ಚ್ 31ಕ್ಕೆ ಮುಗಿದಿದೆ. ಹೊಸ ಪಟ್ಟಿ ಇಲ್ಲದೆ ಕಸ್ಟಮ್ಸ್ ಅಧಿಕಾರಿಗಳು ಚಿನ್ನವನ್ನ ಬಿಡುಗಡೆ ಮಾಡ್ತಿಲ್ಲ. ಒಂದು ಸಣ್ಣ ಆರ್ಡರ್ ತಡವಾಗಿದ್ದಕ್ಕೆ ಇಡೀ ದೇಶದಲ್ಲಿ ಚಿನ್ನದ ಸರಬರಾಜು ಲಿಂಕ್ ಕಟ್ ಆಗಿದೆ. ನಿಮಗೆ ಅನಿಸಬಹುದು ಇದು ಬ್ಯಾಂಕ್ಗಳ ಸಮಸ್ಯೆ, ನಮಗೇನಂತ. ಆದರೆ ನೆನಪಿಡಿ, ಭಾರತವು ಜಗತ್ತಿನಲ್ಲೇ 2ನೇ ಅತಿ ದೊಡ್ಡ ಚಿನ್ನದ ಗ್ರಾಹಕ ದೇಶ. ಬೆಳ್ಳಿಯಲ್ಲಂತೂ ನಾವೇ ನಂಬರ್ 1. ನಮ್ಮಲ್ಲಿ ಚಿನ್ನದ ಉತ್ಪಾದನೆ ಇಲ್ಲದ ಕಾರಣ ನಾವು ಸಂಪೂರ್ಣವಾಗಿ ಆಮದನ್ನೇ ನಂಬಿದ್ದೇವೆ. ಈಗ ಸಪ್ಲೈ ನಿಂತು ಹೋದ್ರೆ ಏನಾಗ್ತದೆ? ಸಹಜವಾಗಿ ಡಿಮ್ಯಾಂಡ್ ಹೆಚ್ಚಾಗ್ತದೆ ಮತ್ತು ಬೆಲೆ ಗಗನಕ್ಕೇರುತ್ತದೆ. ಹಬ್ಬದ ಸಮಯದಲ್ಲಿ ಮತ್ತು ಮದುವೆ ಸೀಸನ್ಗಳಲ್ಲಿ ಜನರು ಚಿನ್ನಕ್ಕಾಗಿ ಮುಗಿ ಬೀಳ್ತಾರೆ. ಇಂತಹ ಸಮಯದಲ್ಲಿ ಮಾರುಕಟ್ಟೆಯಲ್ಲಿ ಚಿನ್ನದ ಕೊರತೆ ಉಂಟಾದ್ರೆ ನೀವು ಅಂದುಕೊಂಡದಕ್ಕಿಂತ ಹೆಚ್ಚಿನ ದರ ತೆತ್ತು ಬಂಗಾರ ಕೊಳ್ಳಬೇಕಾದ ಪರಿಸ್ಥಿತಿ ಬರಬಹುದು. ಇನ್ನು ಕೆಲವು ತಜ್ಞರ ಪ್ರಕಾರ ಇದು ಕೇವಲ ವಿಳಂಬವಲ್ಲ, ಸರ್ಕಾರದ ಒಂದು ತಂತ್ರವೂ ಇರಬಹುದು. ಈಗ ಇರಾನ್ ಮತ್ತು ಇತರ ದೇಶಗಳ ಸಂಘರ್ಷದಿಂದಾಗಿ ತೈಲ ಬೆಲೆ ಏರ್ತಿದೆ. ಇದರಿಂದ ಭಾರತದ ಆಮದು ಬಿಲ್ ಹೆಚ್ಚಾಗಿ ರೂಪಾಯಿ ಮೌಲ್ಯ ಕುಸಿತಿದೆ. ರೂಪಾಯಿಯನ್ನು ಉಳಿಸಲು ಮತ್ತು ವ್ಯಾಪಾರ ಕೊರತೆಯನ್ನು ನೀಗಿಸಲು ಸರ್ಕಾರವೇ ಉದ್ದೇಶಪೂರ್ವಕವಾಗಿ ಚಿನ್ನದ ಆಮದನ್ನ ಸ್ಲೋ ಮಾಡ್ತಿರಬಹುದೇ ಅನ್ನೋ ಅನುಮಾನವೂ ಇದೆ. ಜೊತೆಗೆ ಅಕ್ರಮವಾಗಿ ಚಿನ್ನ ತರಿಸಿಕೊಳ್ಳೋರಿಗೆ ಬ್ರೇಕ್ ಹಾಕಲು ಸರ್ಕಾರ ಹೊಸ ನಿಯಮಗಳನ್ನು ತಂದಿದೆ. ಒಟ್ನಲ್ಲಿ ಸದ್ಯಕ್ಕೆ ಚಿನ್ನದ ಉದ್ಯಮದಲ್ಲಿ ಅನಿಶ್ಚಿತತೆ ಮನೆ ಮಾಡಿದೆ. DGFT ಆದೇಶ ಶೀಘ್ರವೇ ಬಾರದಿದ್ರೆ ಹಬ್ಬ ಮತ್ತು ಮದುವೆ ಸಂಭ್ರಮಕ್ಕೆ ಬೆಲೆ ಏರಿಕೆಯ ಬಿಸಿ ತಟ್ಟೋದಂತೂ ಗ್ಯಾರಂಟಿ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೀವು ಚಿನ್ನ ಕೊಳ್ಳುವ ಪ್ಲಾನ್ ಮಾಡಿದ್ದೀರಾ? ಕಮೆಂಟ್ ಮಾಡಿ ತಿಳಿಸಿ. ಇಂತಹ ನಿಖರವಾದ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.